ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಗ್ಯಾಸ್ ಅಭಾವದ ಎಫೆಕ್ಟ್ ಬೆಂಗಳೂರಿನ ವಿವಿಪುರಂನ ಫುಡ್ ಸ್ಟ್ರೀಟ್ಗೂ ಕೂಡ ತಟ್ಟಿದೆ. 2 ದಿನಗಳಿಂದ ಸಿಲಿಂಡರ್ ಸಿಗ್ತಾ ಇಲ್ಲ. ಇರೋ ಸಿಲಿಂಡರ್ ಇವತ್ತಿಗೆ ಮುಕ್ತಾಯವಾಗುತ್ತೆ. ದುಪ್ಪಟ್ಟು ಹಣ ಕೊಡ್ತೀವಿ ಅಂತ ಅಂದ್ರೂ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ಇವತ್ತಿಗೆ ಕ್ಲೋಸ್ ಮಾಡಬೇಕಾದಂತಹ ಪರಿಸ್ಥಿತಿ ಅಂತಾರೆ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ. ವಿವಿಪುರಂ ಫುಡ್ ಸ್ಟ್ರೀಟ್ಗೂ ಕೂಡ ಇದರ ಬಿಸಿ ತಟ್ಟಿದೆ. ಹಾಗಾಗಿ ಇವತ್ತಿಗೆ ಎಂಡ್ ಆಗಬಹುದು ಅಂತ ಹೇಳ್ತಿದ್ದಾರೆ. 2 ದಿನದಿಂದ ಗ್ಯಾಸ್ ಸಿಗ್ತಾ ಇಲ್ವಂತೆ. ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಇವತ್ತಿಗೆ ಗ್ಯಾಸ್ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ, ನಾಳೆಯಿಂದ ಏನು ಅನ್ನುವಂತಹ ಪ್ರಶ್ನೆ ಅವರದ್ದಾಗಿದೆ. ನಾಳೆ ಗ್ಯಾಸ್ ಸಿಲಿಂಡರ್ ಸಿಕ್ಕರಷ್ಟೇ ವ್ಯಾಪಾರ, ಇಲ್ಲದಿದ್ರೆ ಅಂಗಡಿಗಳನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಹೆಚ್ಚು ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಗ್ಯಾಸೇ ಸಿಗ್ತಾ ಇಲ್ಲ ಅನ್ನೋದನ್ನ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ವಿವಿಪುರಂ ಫುಡ್ ಸ್ಟ್ರೀಟ್ ವ್ಯಾಪಾರಿಗಳ ಅಳಲು ಹೇಗಿದೆ ಅಂತಂದ್ರೆ, ಇವತ್ತಿಗೆ ನಮ್ಮ ವ್ಯಾಪಾರ ವಹಿವಾಟು ಮುಗಿಸ್ಬೇಕಾಗಿ ಬರಬಹುದು ಅಂತ ಹೇಳ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ವಿವಿಪುರಂ ಫುಡ್ ಸ್ಟ್ರೀಟ್ ಯಾವಾಗಲೂ ಕೂಡ ಅಂದರೆ ವೀಕೆಂಡ್ ಆಗಲಿ ಅಥವಾ ವೀಕ್ ಡೇಸ್ ಆಗಲಿ ಜನರಿಂದ ತುಂಬಿರ್ತಾ ಇತ್ತು. ಇವತ್ತಿನ ಪರಿಸ್ಥಿತಿ ಹೇಗಿದೆ? ಹೋಟೆಲ್ಗಳು ಓಪನ್ ಇದೆಯಾ? ದಿವ್ಯಜ್ಯೋತಿ, ವಿವಿಪುರಂನಲ್ಲಿರುವಂಥ ಫುಡ್ ಸ್ಟ್ರೀಟ್ ಸದ್ಯಕ್ಕೆ ಓಪನ್ ಇದೆ, ಆದರೆ ಕಮರ್ಷಿಯಲ್ ಗ್ಯಾಸ್ಗಳೇನು ಸಿಗ್ತಾ ಇಲ್ಲ. ಈ ಸಮಸ್ಯೆ ಮೊದಲೀಗ ಫುಡ್ ಸ್ಟ್ರೀಟ್ಗೂ ಕೂಡ ಕಾಡ್ತಾ ಇರುವಂಥದ್ದು. ಫುಡ್ ಸ್ಟ್ರೀಟ್ನ ಎಂಟ್ರೆನ್ಸಲ್ಲೇ ನಾನು ಇರುವಂಥದ್ದು. ಎಂಟ್ರೆನ್ಸ್ನಲ್ಲೇ ಮೊದಲ ಬಾರಿಗೆ ನೀವು ನೋಡ್ಬೋದು, ಇಲ್ಲೊಂದು ಅಂಗಡಿ ಓಪನ್ ಆಗಬೇಕಾಗಿತ್ತು. ಪ್ರತಿದಿನ ಈ ಅಂಗಡಿ ಓಪನ್ ಆಗ್ತಾ ಇತ್ತು. ಆದರೆ ಇವತ್ತಿನ ಮಟ್ಟಿಗೆ ಹೇಳೋದಾದರೆ ಈ ಗ್ಯಾಸು ಕಮರ್ಷಿಯಲ್ ಗ್ಯಾಸ್ ಸಿಗದ ಪರಿಣಾಮವಾಗಿ ಆ ವ್ಯಾಪಾರಿ ಏನಿದ್ದಾರೆ, ವ್ಯಾಪಾರಿ ಇನ್ನೂ ಕೂಡ ಗ್ಯಾಸು ಇಲ್ಲದೆ ಪರಿಣಾಮವಾಗಿ ಆ ವ್ಯಾಪಾರ ಶುರು ಮಾಡಿಲ್ಲ. ನೀವು ನೋಡ್ಬೋದು, ಗ್ಯಾಸ್ ಒಂದು ಹೊರತುಪಡಿಸಿ ಅವ್ರ ಅಂಗಡಿ ಎಲ್ಲವೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ, ಆದರೆ ಗ್ಯಾಸ್ ಸಿಕ್ಕಿಲ್ಲ. ಕಾರಣ ಕೇಳಕ್ಕೆ ಹೋದರೆ ಸುಮಾರು 1,900 ರೂಪಾಯಿ ಇರುವಂಥ ಗ್ಯಾಸನ್ನು ಇವತ್ತು 3,000-4,000 ರೂಪಾಯಿ ಹೇಳ್ತಾ ಇದ್ದಾರೆ. ನಾವು ಎಲ್ಲಿಂದ ತಂದು ಒಂದು ಅಂಗಡಿ ಓಪನ್ ಮಾಡುವಂಥದ್ದು ಅಂತ ಹೇಳುವಂಥದ್ದು. ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ನಿಮ್ಮದು ಏನು ವ್ಯಾಪಾರ ಇದೆ? ನಿಮ್ಗೆ ಯಾಕೆ ಗ್ಯಾಸ್ ಸಿಗ್ತಾ ಇಲ್ಲ? ಸರ್, ರುಮಾಲ್ ರೊಟ್ಟಿ ಕರಿ ವ್ಯಾಪಾರ, ರೊಟ್ಟಿ ಕರಿ ಮಾಡ್ತೀವಿ ಇಲ್ಲಿ. ರೊಟ್ಟಿ ಕರಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಈಗ ಗ್ಯಾಸು ಕೇಳಿದ್ರೆ 3,000 ಕೊಟ್ಟರೆ ಕೊಡ್ತೀವಿ, ಇಲ್ಲ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾರೆ. ನಾವು 3,000 ಕೊಡ್ತೀನಿ ಅಂದರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಇಲ್ಲ ಸಿಗ್ತಾ ಇಲ್ಲ, ಇನ್ನೊಬ್ಬನ ಹತ್ರ ತರಬೇಕು 3,500 ಅಂತಾರೆ. ಹೆಂಗೆ ತಗೊಂಡು ವ್ಯಾಪಾರ ಮಾಡೋದು ಸರ್? ನಾವು ಕೊಡೋದು 5 ರೂಪಾಯಿ 60 ರೂಪಾಯಿ ವ್ಯಾಪಾರಕ್ಕೆ. ಈಗ ಗ್ರಾಹಕರಿಗೆ ಯಾರ್ಯಾರು ರೊಟ್ಟಿ ತಿನ್ನಕ್ಕೆ ಬಂದರೆ ಸರ್, ಗ್ಯಾಸ್ ಎಲ್ಲ ರೇಟ್ ಜಾಸ್ತಿ ಇದೆ, ಅಮೌಂಟ್ ಜಾಸ್ತಿ ಕೇಳಿದ್ರೆ ಅವ್ರು ಕೊಡ್ತಾರೆ. ಇವತ್ತು ತಿಂತಾರೆ, ನಾಳೆಗೆ ಬರೋದಿಲ್ಲ. ಈ ಫುಡ್ ಸ್ಟ್ರೀಟ್ ಅಂದರೆ ಇಲ್ಲೆಲ್ಲ 30-40 ರೂಪಾಯಿ ಇದೆ ವ್ಯಾಪಾರ. ಮಿನಿಮಮ್ 60-70 ರೂಪಾಯಿ ಮೇಲೆ ಯಾವ ಐಟಮೇ ಇಲ್ಲ ಇಲ್ಲಿ. ಅದ್ರ ಬಿಟ್ಟು ಮೇಲೆ ಯಾರು ಊಟ ಮಾಡೋಕ್ಕಾಗಲ್ಲ. ಬಂದು ಇಲ್ಲಿ ನೆಚ್ಕೊಂಬರ್ತಾರೆ, ಎಲ್ಲ ಬಡವರು ಬರ್ತಾರೆ, ಶ್ರೀಮಂತರು ಬರ್ತಾರೆ. ಆದರೆ ನಾವು ಇಲ್ಲಿ 3,000-3,500 ಕೊಟ್ಬಿಟ್ಟು ಗ್ಯಾಸ್ ಹಾಕ್ಬಿಟ್ಟು ನಾವು ಹೆಂಗೆ ವ್ಯಾಪಾರ ಮಾಡೋಕ್ಕಾಗುತ್ತೆ? ಓಕೆ ಉಮೇಶ್, ಈಗ ಫುಡ್ ಸ್ಟ್ರೀಟ್ ಅಲ್ಲಿ ಒಂದ್ಸರಿ ನೀವು ವಾಕ್ ಮಾಡ್ತಾ ಅಲ್ಲಿ ಹೇಗಿದೆ ಚಿತ್ರಣ? ಜನರ ರೆಸ್ಪಾನ್ಸ್ ಏನು? ಹೋಟೆಲ್ಗಳು, ಅಲ್ಲಿರ್ತಕ್ಕಂತಹ ಪುಟ್ಟ ಪುಟ್ಟ ಮಳಿಗೆಗಳು ಓಪನ್ ಇದೆಯಾ ಇಲ್ವಾ? ಅದನ್ನೊಂದ್ಸರಿ ತೋರಿಸ್ಬೋದಾ? ಖಂಡಿತವಾಗೂ ದಿವ್ಯಜ್ಯೋತಿ, ನೀವು ಫುಡ್ ಸ್ಟ್ರೀಟ್ನ ನಾನು ಒಳಗಡೆ ಹೋಗೋ ಪ್ರಯತ್ನ ಮಾಡ್ತೀನಿ. ಫುಡ್ ಸ್ಟ್ರೀಟ್ ಸಾಮಾನ್ಯ ದಿನಗಳಲ್ಲಿ ಯಾವ ರೀತಿ ಇರುತ್ತೆ, ಇವತ್ತು ಕೂಡ ಅದೇ ರೀತಿಯಾಗಿ ಜಗಮಗಿಸ್ತಾ ಇರುವಂಥದ್ದು. ಆದರೆ ಕಮರ್ಷಿಯಲ್ ಗ್ಯಾಸ್ ಏನು ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲದ ಪರಿಣಾಮವಾಗಿ ಆ ಫುಡ್ ಸ್ಟ್ರೀಟ್ನಲ್ಲಿ ನಾವು ನೋಡಿದಂತೆ ಒಂದು 5-6 ಅಂಗಡಿಗಳು ಬಹುತೇಕ ಕ್ಲೋಸ್ ಮಾಡಿರುವಂಥದ್ದು. ಸಂಜೆ 5 ಗಂಟೆ ನಂತರದಲ್ಲಿ 5 ಗಂಟೆಯಿಂದ ಮಧ್ಯರಾತ್ರಿ ತನಕ ಕೂಡ ಫುಡ್ ಸ್ಟ್ರೀಟ್ನಲ್ಲಿ ಎಲ್ಲ ಅಂಗಡಿಗಳು ಕೂಡ ಓಪನ್ ಇರ್ತಾ ಇದ್ವು. ಇವತ್ತಿನ ಮಟ್ಟಿಗೆ ಹೇಳೋದಾದರೆ ಎಲ್ಲ ಕೂಡ ಓಪನ್ ಇದ್ದರೂ ಕೂಡ ಒಂದು 5-6 ಅಂಗಡಿಗಳನ್ನು ಕ್ಲೋಸ್ ಮಾಡಲಾಗಿದೆ. ಮತ್ತು ಅಲ್ಲಿನ ವ್ಯಾಪಾರಿಗಳನ್ನು ಕೂಡ ಮಾತಾಡಿದಂಥ ವೇಳೆಯಲ್ಲಿ ಇವತ್ತಿಗಾಗಷ್ಟು ಮಾತ್ರ ಗ್ಯಾಸ್ ಉಳಿದಿರುವಂಥದ್ದು. ಅದನ್ನು ಇವತ್ತಿಗೆ ನಾವು ವ್ಯಾಪಾರ ಮಾಡ್ತೀವಿ, ನಾಳೆಯಿಂದ ನಮ್ಗೆ ಗ್ಯಾಸ್ ಸಿಕ್ಕರಷ್ಟೇ ನಾವು ವ್ಯಾಪಾರ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ವ್ಯಾಪಾರ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ಫುಡ್ ಸ್ಟ್ರೀಟ್ನಲ್ಲಿರುವಂಥ ಬಹುತೇಕ ಅಂಗಡಿಗಳು ಕೂಡ ಎಲ್ಲ ಓಪನ್ ಇದ್ದರೂ ಕೂಡ ನಾಳೆಯಿಂದ ಏನು ಅನ್ನೋ ಪ್ರಶ್ನೆ ಎದುರಾಗುವಂಥದ್ದು. ನಮ್ಮ ಎಡಭಾಗದಲ್ಲಿ ಒಂದು ಚಂದ್ರು ಚಾಟ್ಸ್ ಅಂತ ಒಂದು ಅಂಗಡಿ ಏನಿದೆ, ಇದು ಕೂಡ ಗ್ಯಾಸ್ ಇಲ್ಲದೇ ಓಪನ್ ಆಗಿಲ್ಲ ಅನ್ನೋದು ಆಗಲೇ ನಮ್ಗೆ ಅವ್ರ ಮಾಲೀಕರು ಕೂಡ ಹೇಳಿದ್ವಂಥದ್ದು. ಇನ್ನೂ ಕೂಡ ಓಪನ್ ಮಾಡಿಲ್ಲ. ಅದನ್ನು ಸೇರಿದಂತೆ ಮುಂದಕ್ಕೆ ಕೆಲವೊಂದು ಅಂಗಡಿಗಳು ಓಪನ್ ಇದ್ದಾವೆ. ಓಪನ್ ಇದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ನಾಳೆಯಿಂದ ಗ್ಯಾಸ್ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲೇ ಇರುವಂಥದ್ದು. ಅವರು ಹೆಚ್ಚುವರಿ ಕಮರ್ಷಿಯಲ್ ಗ್ಯಾಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಹೋದರೆ 3,500-4,000-5,000 ತನಕ ರೇಟ್ ಹೇಳ್ತಾ ಇದ್ದಾರೆ. ನಾವು 5,000ಕ್ಕೆ ಗ್ಯಾಸ್ ತೆಗೆದುಕೊಂಡು ವ್ಯಾಪಾರ ಹೆಂಗೆ ಮಾಡೋದು? ಗ್ರಾಹಕರಿಗೆ ಯಾವ ರೇಟಿಗೆ ನಾವು ಫುಡ್ ಕೊಡೋಕ್ಕಾಗುತ್ತೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳುವಂಥದ್ದು. ಹಾಗಾಗಿ ಬಹುತೇಕ ಜನರು ಕೂಡ ಬರ್ತಾ ಇದ್ದಾರೆ. ಆದರೆ ನಾಳೆಯಿಂದ ಏನು ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. ಇಲ್ಲೊಂದಷ್ಟು ಜನ ಇಲ್ಲಿ ನೋಡ್ತಾ ಇರ್ಬೋದು, ಮಾಲೀಕರು ಕೂಡ ಇದ್ದಾರೆ. ಸರ್, ಈಗ ಗ್ಯಾಸ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಏನು ಸಿಗ್ತಾ ಇದೆ, ಹೇಗಿದೆ ವ್ಯಾಪಾರ ಸರ್? ಸರ್, ಗ್ಯಾಸ್ ಇಲ್ಲ, ಅದಕ್ಕೆ ಎಲ್ಲ ಕಡೆ ಸಿಗಲ್ಲ. ಅದಕ್ಕೆ ಈಗ ಒಂದು 2-3 ಕೌಂಟರ್ ಕ್ಲೋಸ್. ಈಗ ನಾಳೆಯಿಂದ ಏನಾಗತ್ತೆ ಗೊತ್ತಿಲ್ಲ. ಇವತ್ತು ಇದೆ, ಇವತ್ತನೇ 2-3 ಕೌಂಟರ್ ಕ್ಲೋಸ್ ಇದೆ.
ನಾಳೆಯಿಂದ ನೋಡೋಣ ಏನಾಗುತ್ತೆ. ದಿವ್ಯಜ್ಯೋತಿ ಬಹುತೇಕರು ಹೇಳುವಂಥದ್ದು ಇವತ್ತಿಗಾಗಷ್ಟೇ ಗ್ಯಾಸ್ ಇದೆ, ನಾಳೆಯಿಂದ ಏನು ಅಂತ ಗೊತ್ತಿಲ್ಲ, ಗ್ಯಾಸ್ ಸಿಕ್ಕರಷ್ಟೇ ವ್ಯಾಪಾರ ಅಂತ ಹೇಳುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ. ವಿ ಪುರಂನ ಝಲಕ್ ನೀವು ನೋಡ್ತಾ ಇದ್ರಿ. ಫುಡ್ ಸ್ಟ್ರೀಟ್ನಲ್ಲಿ ಸ್ವಲ್ಪ ಜನರು ಕೂಡ ಕಡಿಮೆನೇ ಇದ್ದಾರೆ ಮತ್ತು ಅಂಗಡಿಗಳು ಓಪನ್ ಇವೆ. ಆದರೆ ಎಲ್ಲ ವೆರೈಟಿ ಫುಡ್ಗಳನ್ನು ಏನು ಮಾಡ್ತಾ ಇದ್ರು ಎಲ್ಲವನ್ನೂ ಕೂಡ ಮಾಡ್ತಾ ಇಲ್ಲ, ಲಿಮಿಟೆಡ್ ಫುಡ್ ಮಾಡ್ತಾ ಇದ್ದಾರೆ. ಕಾರಣ 2 ದಿನದಿಂದ ಅವ್ರಿಗೆ ಸಿಲಿಂಡರೇ ಸಿಗ್ತಾ ಇಲ್ಲ. ಇವತ್ತಿಗೇನು ಉಳ್ಕೊಂಡಿತ್ತು ಸಿಲಿಂಡರ್, ಅದು ಇವತ್ತಿಗೆ ಎಂಡ್ ಆಗುವಂತಹ ಪರಿಸ್ಥಿತಿ. ಹಾಗಾಗಿ ನಾಳೆಯಿಂದ ಹೆಚ್ಚು ದುಡ್ಡು ಕೊಡ್ತೀವಿ ಕೊಡಿ ಅಂತ ಕೇಳಿದ್ರು ಕೂಡ ಇಲ್ಲಿವರೆಗೂ ಸಪ್ಲೈ ಮಾಡ್ತಿದ್ದವರು ಕೂಡ ನಮ್ಮ ಬಳಿ ಸಿಲಿಂಡರ್ ಇಲ್ಲ ಅಂತ ಹೇಳ್ತಿರೋದ್ರಿಂದ ನಮಗೆ ಪರ್ಯಾಯ ಆಯ್ಕೆ ಇಲ್ಲ. ಹಾಗಾಗಿ ಒಂದು ಎಲೆಕ್ಟ್ರಿಕ್ ಸ್ಟವ್ ಮೊರೆ ಹೋಗಬೇಕು. ಇಲ್ಲಿ ಅದು ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ನಾವು ಕ್ಲೋಸ್ ಮಾಡಬೇಕಾಗಿ ಬರಬಹುದು. ಎಲ್ಲಿವರೆಗೂ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಅಂತ ಅಲ್ಲಿ ಫುಡ್ ಸ್ಟ್ರೀಟ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು, ಮಾಲೀಕರು ಮಾತನಾಡ್ತಿದ್ದಾರೆ. ನಾರ್ಮಲಿ ನೀವು ನೋಡ್ಬೋದು, ಫುಡ್ ಸ್ಟ್ರೀಟ್ ಈ ಟೈಮ್ಗಾಗಲೇ ಒಂದಷ್ಟು ಜನ ತುಂಬ್ಕೊಂಡ್ಬಿಡ್ತಾ ಇದ್ರು. ಆ ಕಡೆ ಈ ಕಡೆ ಜನ ನಡ್ಕೊಂಡು ಹೋಗೋದಕ್ಕೆ ಒಂದು ಸಣ್ಣ ಸ್ಪೇಸ್ ಅಷ್ಟೇ ಸಿಗ್ತಾ ಇತ್ತು. ಅಲ್ಲಿ ಹಲವಾರು ಈ ಚಿಪ್ಸ್ಗಳನ್ನು ತಯಾರು ಮಾಡುವಂಥವ್ರು, ಚಾಟ್ಸ್ ಮಾಡುವಂತಹ ಶಾಪ್ಸ್ ಏನಿದೆ ಅವರೆಲ್ಲ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಲಿಂಡರ್ಗಳು ಬೇಕು. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೆ ಬೇಕಾದಂತಹ ಸಿಲಿಂಡರ್ಗಳು ಅಷ್ಟು ಸಂಖ್ಯೆಯಲ್ಲಿ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಇವತ್ತಿಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ.